ಹಲೋ, ನಾನೇ ರುದ್ರಯ್ಯ ಮಾತಾಡ್ತಿರೋದು. ಹೌ ನಿಮ್ಗೇನು ಬೇರೆ ಕೆಲಸ ಇಲ್ವೇನ್ರಯ್ಯ? ಅದಕ್ಕೆ ಡೊನೇಷನ್ ಕೊಡಿ, ಇದಕ್ಕೆ ಡೊನೇಷನ್ ಕೊಡಿ ಅಂತ ನನ್ನ ಪ್ರಾಣ ತೆಗಿತಿರಲ್ಲ. ನಾಳೆ ನನ್ನ ಹೆಣಕ್ಕೂ ಡೊನೇಷನ್ ಕಲೆಕ್ಟ್ ಮಾಡ್ಬಿಡ್ತೀರಾ ನೀವು? ಇಡಯ್ಯ ಫೋನು. ದುಡ್ಡು ಇದೆ ಅಂತ ಗೊತ್ತಾದ್ರೆ ಸಾಕು, ಬಡ್ಡಿ ಮಕ್ಕಳು ಕಿತ್ಕೊಂಡು ತಿನ್ನೋಕೆ ರಾಣ ಹದ್ದುಗಳ ತರ ಮುತ್ಕೊಂಡ್ಬಿಡ್ತಾರೆ. ಏಯ್, ಏನೋ ಇದು? ಹೋದ್ ತಿಂಗಳು ನೋಡಿದ್ರೆ ಆದಾಯ ಇಷ್ಟೊಂದು ಬಂದಿದೆ, ಈ ತಿಂಗಳು ನೋಡಿದ್ರೆ ಆದಾಯನೇ ಇಲ್ಲ. ಗೋಡೌನ್ ನಲ್ಲಿ ಮಾಲ್ ಮಾತ್ರ ಯದ್ವಾ ತದ್ವಾ ಖಾಲಿ ಆಗಿದೆಯಲ್ಲೋ. ನಮ್ಮ ಫ್ಯಾಕ್ಟರಿಯಿಂದ ತಯಾರಾದ ವಸ್ತುಗಳಿಗೆ ಡಿಮ್ಯಾಂಡ್ ಹೆಚ್ಚಾಗ್ಲಿ ಅಂತ ಒಂದು ಚೂರು ಕಲಬೆರಕೆ ಮಾಡಿದೆ ಸರ್ಕನ್ನ ಮಾರ್ಕೆಟ್ ಸಪ್ಲೈ ಮಾಡಿದೀನಿ ಸರ್. ಹೌದಾ? ಬೇಷ್ ಬೇಷ್ ಬೇಷ್, ಬಹಳ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ಬಹಳ ಒಳ್ಳೆ ಕೆಲಸ ಮಾಡಿದ್ಯಾ. ನನ್ನ ಮಗನೇ, ನೀನ್ ಹೀಗೆ ಮಾಡ್ತಾ ಹೋದ್ರೆ ನನ್ನ ಮನೇನ ಗುಡಿಸಿ ಗುಂಡಾಂತರ ಎಬ್ಬಿಸ್ಬಿಡ್ತೀಯ. ಈ ಪ್ರಪಂಚದಲ್ಲಿ ಯಾವುದೋ ಕಲಬೆರಕೆ ಇಲ್ಲ, ಯಾವ್ದು ಕಲಬೆರಕೆ ಇಲ್ಲ. ಕಲಬೆರಕೆ ಇಲ್ಲದೆ ಇರೋದು ಎರಡೇ ವಸ್ತು ಕಣ. ಒಂದು ತಾಯಿ ಎದೆ ಹಾಲು, ಇನ್ನೊಂದು ಕಣ್ಣೀರು. ಈಗ ನೀನ್ ನೋಡ್ತಾ ಇದೀಯಲ್ಲಪ್ಪ, ಅಕ್ಕಿಲಿ ಕಲ್ಲು, ಹಾಲ್ನಲ್ಲಿ ನೀರು, ಪೆಟ್ರೋಲ್ ನಲ್ಲಿ ಸೀಮೆ ಎಣ್ಣೆ, ಸಿಮೆಂಟ್ ನಲ್ಲಿ ಬೂದಿ. ಸ್ನೇಹ ಕಲಬೆರಕೆ, ಪ್ರೇಮಾನೂ ಕಲಬೆರಕೆ. ಅಯ್ಯೋ ನನ್ನ ಮಗನೇ, ಈ ಕಲಿಯುಗದಲ್ಲಿ ಹುಟ್ಟೋ ಮಕ್ಳೆಲ್ಲ ಬರೀ ಕಲಬೆರಕೆನೆ. ಹುಟ್ಟೋ ಮಗು ಅದ್ ಹ್ಯಾಕ್ ಸರ್ ಕಲಬೆರಕೆ ಆಗೋಕ್ ಸಾಧ್ಯ? ಅಯ್ಯೋ ಗುಗ್ಗು ನನ್ನ ಮಗನೇ, ಅದು ಗೊತ್ತಿಲ್ವ ನಿನ್ಗೆ? ಅಲ್ವೋ, ಮಗು ತಾಯಿ ಹೊಟ್ಟೆಯಿಂದ ಬಂದ್ರಲ್ವೇನೋ ಸುಖವಾಗಿರೋದು. ಅದು ಬಿಟ್ಬಿಟ್ಟು ಅದ್ ಯಾವುದಕ್ಕೋ ಅದ್ ಯಾವುದನ್ನು ಸೇರಿಸಿ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ತಯಾರು ಮಾಡ್ತಾ ಇದಾರಲ್ಲೂ. ಆಹಾ, ಎಂಥ ಅದ್ಭುತವಾದ ಮಾತು ಹೇಳಿದ್ರೆ ಯಜಮಾನ್ರೆ. ನನ್ನ ಮಗಳು ಬರೋ ಹೊತ್ತಾಯ್ತು, ನಿನ್ನ ಈ ವ್ಯವಹಾರ ಎಲ್ಲ ನಿಲ್ಸಿ ಮುಂದಿನ ಕೆಲಸ ನೋಡೋಗು. ಹೋಗು. ಈ ಅವ್ಯವಹಾರ ನಿಮ್ ಮಗಳು ಗೊತ್ತಿಲ್ಲದೆ ಮೇಂಟೈನ್ ಮಾಡ್ತಿದ್ದೀರಲ್ಲ, ಒಂದು ವೇಳೆ ಗೊತ್ತಾಗ್ಬಿಟ್ರೆ? ಹೇಗೋ ಗೊತ್ತಾಗತ್ತೆ, ಹೇಗೋ ಗೊತ್ತಾಗತ್ತೆ? ಈ ವ್ಯವಹಾರ ಗೊತ್ತಿರೋದು ನನ್ನ ಮಗನೇ ನಿನಗೊಬ್ಬನಿಗೆ. ಅಕಸ್ಮಾತ್ ನೀನೇನಾದ್ರೂ ಅವಳ ಹತ್ರ ಬಾಯ್ ಬಿಟ್ರೆ ನಿನ್ನನ್ನು... ಅವಳು ಬಂದ್ಲು ಅಂತ ಕಾಣುತ್ತೆ, ಇದನ್ನ ಎತ್ಕೊಂಡು ಹೋಗಿ ಅಲ್ಲೆಲ್ಲಾದ್ರೂ ಬಿಸಾಕಿ. ಆ ಮಹಾಭಾರತದ ಪುಸ್ತಕ ಇದೆಯಲ್ಲ, ತಮ್ಮ ಹೋಗ್ ಹೋಗ್. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಬಾ, ಯಾಕೆ ಇಷ್ಟ ಲೇಟ್ ಮಾಡ್ಬಿಟ್ಟೆ? ನೀವು ಬರ್ಲಿಲ್ಲ ಅಂತ ನಮ್ಮ ಯಜಮಾನ್ರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು ಮೇಡಮ್. ಹೌದಾ ಡ್ಯಾಡಿ? ನಾನು ಅಂದ್ರೆ ನಿಮ್ಗೆ ಎಷ್ಟು ಪ್ರೀತಿ ಅಲ್ವಾ ಡ್ಯಾಡಿ? ಬರೀ ಪ್ರೀತಿ ಅಲ್ಲಮ್ಮ, ನಿನ್ನ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೀನಿ. ನೋಡಮ್ಮ, ನೀನು ಒಂದು ನಿಮಿಷ ಲೇಟಾಗಿ ಬಂದ್ರು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ಸ್ ಇರ್ಲಿ, ಮೊದಲು ಹೋಗಿ ಮುಖ ತೊಳ್ಕೊಂಬಾ, ಊಟ ಮಾಡೋಣ. ಓಕೆ. ಈ ನನ್ನ ಮುದ್ದಿನ ಮಗಳನ್ನ ಒಬ್ಬ ಮಿನಿಸ್ಟರ್ ಮಗನ್ಗೋ MP ಮಗನ್ಗೋ ಕೊಟ್ಟು ಮದುವೆ ಮಾಡಿಬಿಟ್ರೆ ಹಾಳಾದ ಈ ಇನ್ಕಮ್ ಟ್ಯಾಕ್ಸ್ನವರಿಂದ ತಪ್ಪಿಸ್ಕೊಂಡು ನೆಮ್ಮದಿಯಾಗಿರಬಹುದು. ಅಟ್ಬಿದ್ದೆ ಬಡ್ಡಿ ಬಂಗಾರಿಗೆ. ಅಚ್ಚರೆ ಬಚ್ಚ, ನಿನ್ ಮಕ್ಕಿಸ್ ಬೆಂಕಿ ಹಾಕ. ಬಂಗಾರಿ ಅಂತ ಕರಿಯೋದ್ ಬಿಟ್ಟು ಅದೇನ್ ಬಡ್ಡಿ ಅಂತ ಸೇರ್ಸ್ಕೊಂಡ್ ಬೇರೆ ಕರಿತಿದ್ಯಾ? ನೀನ್ ಬಡ್ಡಿ ವ್ಯಾಪಾರ ತಾನೇ ಮಾಡೋದು. ತಗೋ, ಈ ತಿಂಗಳು ಬಡ್ಡಿ, ಮುಂದೆ ತಿಂಗಳು ಅಸಲು ಸಮೇತ ಕೊಟ್ಬಿಡ್ತೀನಿ. ಅಸಲ್ಗೇನ್ ಅವಸರ ಇಲ್ಲ ಬಿಡು, ಬಡ್ಡಿ ಮಾತ್ರ ತಿಂಗಳ ಕರೆಕ್ಟ್ ಆಗಿ ಎಣಿಸ್ಬಿಡು. ರೈಟ್. ಕೆಂಪಯ್ಯ, ಕೆಂಪಯ್ಯ! ಯಾರು ಸತ್ರು ಅಂತ ಹಂಗ್ ಬಡ್ಕೋತಿದ್ಯಾ ಬಂಗಾರಿ? ಅಚ್ಚರೆ ಬಚ್ಚ, ಸಾಲ ಇಸ್ಕೊಂಡ 6 ತಿಂಗಳಾಯ್ತು, ಅಸಲು ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ. ನಾನೇನ್ ಊರ್ ಬಿಟ್ಟು ಹೋಗಲ್ಲ, ಆಮೇಲೆ ಕೊಡ್ತೀನಿ, ಹೋಗು. ಅದೆಲ್ಲ ನಡಿಯಕ್ಕಿಲ್ಲ ಮೊಟ್ಟೆ, ಈವಾಗ್ಲೇ ಕೊಟ್ಟು ಬಿಡ್ಬೇಕು. ಕೊಡಕ್ಕಿಲ್ಲ ಅಂದ್ರೆ? ನಾ ಬಿಡಕ್ಕಿಲ್ಲ. ಸಾಕಿಲ್ವಾ ಇವ್ರನ್ನ ಗೂಳಿಗಳಂಗೆ, ಅವರೇ ವಸೂಲಿ ಮಾಡ್ಕತಾರೆ. ಅಚ್ಚರೆ ಬಚ್ಚ. ಬಲೆ ಉಸ್ತಾದ್ಗಳನ್ನೇ ಮಡ್ಕೊಂಡಿದ್ಯಾ? ಒಳಗ್ ಕಳಿಸು, ಕೊಟ್ಟು ಕಳಿಸ್ತೀನಿ. ಹೋಗ್ರೋ, ಸೊಂಟ ಮುರಿದು ಬಡ್ಡಿ ವಸೂಲ್ ಮಾಡ್ಕೊಂಡ್ ಬನ್ನಿ. ಅಚ್ಚರೆ ಬಚ್ಚ. ನೋಡ್ದ ನಮ್ ಈರ ಬೈರ ಹೊಡೆದು ಬಡ್ದು ಹೆಂಗ್ ಬಡ್ಡಿ ವಸೂಲಿ ಮಾಡ್ತಾವ್ರೆ. ಅದಕ್ಕೆ ದಿನ ಒಂದೊಂದ್
1 kg ಮಾಂಸ 1 ಬಾಟಲ್ ಸಾರಾಯಿ ಕೊಟ್ಟು ಸಾಕ್ತಾ ಇರೋದು ಅವ್ರನ್ನ. ಮುಟ್ಟಾಳ್ರ ಏನಾಯ್ತು? ಏಯ್ ನಾನಾಗ ನಾನ್ ನಿನ್ನ ಅಸಲು ಬಡ್ಡಿ ತಂದ್ಕೊಡೋವರೆಗೂ ಇನ್ನೊಂದ್ ಕಿತ ನನ್ ಗುಡ್ಸಲ್ ಕಡೆ ಬಂದ್ಯೋ ನಿನ್ಗೂ ಇದೇ ಗತಿ. ರೈಟ್ ರೈಟ್ ಗಾಡಿ ತಳ್ಳಕ್ಕೆ ಲಾಯ್ಕು ಇವು. ಅವ್ನ್ ಮನೆಯ ಕುಟ್ಟೋಗ ಅವ್ನ್ ಕೈ ಕಾಲಿಗೆ ವಾತ್ರೋಗ ಬಂದ್ ಸಾಯ. ಏಯ್ ನನ್ ರಾಜ ಬರ್ಲ ಜೈಲಿಂದ, ಆಮೇಲೆ ಇಟ್ಕತೀನಿ ನಿನ್ ಕಚೇರಿ. ಯಾಕ ಬಡ್ಕತೀಯ? ಒಂದು ಒಳ್ಳೆ ಸುದ್ದಿ ತಂದಿದ್ದೀನಕ್ಕ. ನಮ್ ಗುರು ನಾಳೆ ಜೈಲಿಂದ ಬಿಡುಗಡೆ ಆಗ್ತಿದ್ದಾನೆ. ನನ್ ರಾಜ ಬರ್ತಿದಾನ. ಅಚ್ಚರೆ ಬಚ್ಚ ನನ್ ರಾಜ. ದೇವ್ರಿ, ನಮ್ ರಾಜ ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಾನೆ. ಮತ್ತೆ ಅವನು ಜೈಲಿಗೆ ಹೋಗದೆ ಇರೋ ಹಾಗೆ ನೀನೇ ಅವನ್ನ ಕಾಪಾಡಪ್ಪ. ಯಾ ಅಲ್ಲಾ ಪರ್ವರ್ತಿಕ, ರಾಜ ನಮ್ಗೆ ಬಾಯಿ ಅಲ್ದೇ ಇದ್ರು ಬಾಯಿಗಿಂತ ಹೆಚ್ಚಾಗಿದ್ದಾನೆ. ರಾಜ ಒಬ್ಬ ಇರೋದ್ರಿಂದ ನಾವೊಬ್ಬ ಊಟ ಮಾಡ್ತಿದ್ದೀವಿ. ರಾಜ ಒಬ್ಬ ಇಲ್ಲಿಲ್ದೆ ಹೋದ್ರೆ ಊರಿನ ಜನ ಎಲ್ಲ ಉಪವಾಸ ಸಾಯ್ತಾರೆ. ಕರ್ತನೆ, ರಾಜ ಮತ್ತೆ ಜೈಲಿಗೆ ಹೋಗದೆ ಇರೋ ಹಾಗೆ ನೀನೇ ಅವನನ್ನು ರಕ್ಷಿಸು ಪ್ರಭು. ನಮಸ್ಕಾರ ಅಣ್ಣ. ಬಾ ಅಣ್ಣ, ನಿಮ್ ಬ್ರ್ಯಾಂಡ್ ಸಿಗರೇಟು 5,000 ರೂಪಾಯಿ. 5,000 ರೂಪಾಯಿ. ಒಂದ್ ಚಿಕ್ಕ ಸಮಸ್ಯೆ, ಒಳಗಡೆ ಕೂತ್ಕಣ. ಬಾ ಅಣ್ಣ. ನಮಸ್ಕಾರ ಅಣ್ಣ, ನಿಮ್ಗೆ ಇಷ್ಟವಾಗಿರೋ ವಿಸ್ಕಿ 10,000 ರೂಪಾಯಿ. ಬಾವಾ 2 ಲಕ್ಷ ರೂಪಾಯಿ ಕರೆಕ್ಟ್ ಆಗಿ ಎಣಿಸಿದ್ಯಾ? ಎಲ್ಲ 2 ಸಾರಿ ಎಣಿಸ್ತೀನಿ ಕಣ. ಯಾಕೆಂದ್ರೆ ನೀನ್ ಇಟ್ಕೊಂಡಿರೋ ಪೋಸ್ ನೋಡಿದ್ರೆ ನಿನ್ನ ಹತ್ರ ಹಣ ಇದೆ ಅಂತ ನಿನ್ ಸಮೇತ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಮ್ಮ ಅಕ್ಕನ ಗತಿ ಅಂಬೋ. ಮುಚ್ಚಾಯ ಬಾಯ್, ಮತ್ತೆ ಹೇಗೆ ಹಿಡ್ಕೋಬೇಕಾ? ಕೇರ್ ಫ್ರೀ. ಕೇರ್ ಫ್ರೀ ಕೊಡಿಲಿ. ಕೇರ್ ಫ್ರೀ. ಕೇರ್ ಫ್ರೀ ಕೇರ್ ಫ್ರೀ. ಕೊಡ ಇಲ್ಲಿ. ಕೇರ್ ಫ್ರೀ ಕೇರ್ ಫ್ರೀ. ಈಗ ಯಾರನ್ನ ಹಿಡಿಯೋದು ಬಾವಾ? ಬಾಬಾ ಡ್ಯೂಟಿ ಮೇಲಿದ್ದಾಗ ನೋ ರಿಲೇಶನ್ಶಿಪ್. ಐ ಆಮ್ ಡ್ಯೂಟಿ ಮೈಂಡೆಡ್, ಡ್ಯೂಟಿ ಕಾನ್ಶಿಯಸ್. ಯು ಬ್ಲಡಿ ಹೆಡ್ ಕಾನ್ಸ್ಟೇಬಲ್. ಕೇರ್ ಫ್ರೀ ಕೇರ್ ಫ್ರೀ ಕೇರ್ ಫ್ರೀ. ಏನ್ ಸರ್ ಅದು? ಕೇರ್ ಫ್ರೀ ಕೇರ್ ಫ್ರೀ ಕೇರ್ ಫ್ರೀ ಕೇರ್ ಫ್ರೀ. ಏನು ಹಣ ಇಟ್ಕೊಂಡ್ರೆ ಯಾರಾದ್ರೂ ಅನುಮಾನ ಪಡ್ತಾರೆ. ಕೇರ್ ಫ್ರೀ ಕೇರ್ ಫ್ರೀ. ನಿನ್ನ ಕೇರ್ ಫ್ರೀ ಕೇರ್ ಫ್ರೀ ಕೇರ್ ಫ್ರೀ. ಬಾಬಾ ಈಗ ಕೇರ್ ಫ್ರೀ ಅಲ್ಲ, ಕ್ಯಾಚ್ ಕ್ಯಾಚ್ ಕ್ಯಾಚ್. ಡಬಲ್ ಸ್ಟಾರ್. ಐ ಕ್ಯಾಚ್ ಐ ಕ್ಯಾಚ್. ಫಾಲೋ ಮೀ. ಕ್ಯಾಚ್ ಕ್ಯಾಚ್ ಕ್ಯಾಚ್. ಯಾಕಡೆ ಹಿಡಿತಾ ಇದೀಯೋ? ಮೊದ್ಲು ಇವನ್ನೆಲ್ಲ ಕ್ಯಾಚ್ ಮಾಡೋದು. ಅಲ್ಲಿ ಬ್ರೀಫ್ ಕೇಸ್ ಹೊತ್ಕೊಂಡ್ ಹೋಗ್ತಾ ಇದ್ದಾನಲ್ಲ ಅವನ್ನ. ಗೊತ್ತಲು ಗುಂಜಪ್ಪ, ಮೊದಲು ಇವನ್ನ ಕ್ಯಾಚ್ ಮಾಡಿ ಬ್ರೀಫ್ ಕೇಸಲ್ಲಿ ಹಣ ಎಷ್ಟಿತ್ತು ಅಂತ ತಿಳ್ಕೊಂಡು ಆಮೇಲೆ ಅವನ್ನ ಕ್ಯಾಚ್ ಮಾಡೋದು. ಸಿ ಡಬಲ್ ಸ್ಟಾರ್. ರೆಬಲ್ ಸ್ಟಾರ್. ಬಾವಾ, ನಿನ್ಗೆ ಹೆಂಗೆ ಪ್ರಮೋಷನ್ ಬಂತು ಅಂತ ನನಗ್ ಗೊತ್ತಿಲ್ವಾ? ಹೆಂಗ್ ಮತ್ತ? SP ಸಾಹೇಬರ್ ಮನೆಯಲ್ಲಿ ಪಾತ್ರೆ ಬೆಳಕೊಂಡು ಮನೆ ಎಲ್ಲ ಕಸ ಹೊಡ್ಕೊಂಡು ಅವ್ರ ಹೆಂಗಸರು ಸೀರೆ ಪೆಟ್ಟಿಕೋಟ್ ಐರನ್ ಮಾಡಿ ಮಾಡಿ ಮಾಡಿ. Shut up! Put your cap properly. After all, head constable, I am sub-inspector. What is salute? ಕ್ಯಾಚ್ ಕ್ಯಾಚ್. Attention! Quick, forward, left, right. ಈಗ ಮಾರ್ಸ್ಬೇಕಲ್ಲ. ಕ್ಯಾಚ್ ಕ್ಯಾಚ್. Hey! Chase! ಚೇಸ್ Chase! Chase! ಅಯ್ಯೋ तेरी? Guda! Chase! ಯೋ ಬಾವಾ, ನೀನ್ ತಿಂದು ತಿಂದು ಮೈ ಬೆಳೆಸ್ಕೊಂಡು ಬುದ್ಧಿ ಕಮ್ಮಿ ಆಗೋಯ್ತು. ಯಾಕೋ? ಪಾಪ ಪೊಲೀಸ್ನವರು ಕಷ್ಟ ಪಡ್ತಾ ಇದಾರಲ್ಲ ಅಂತ ಸರ್ಕಾರದವರು ಜಿಪ್ಸಿ ವ್ಯಾನ್ ಕೊಟ್ಟಿದ್ದಾರೆ. ನೀನು ಈ ಮೈನ ಒತ್ಕೊಂಡು ರೋಡ್ ನಲ್ಲಿ ಜಾಗಿಂಗ್ ಮಾಡ್ಕೊಂಡು ಕಳ್ಳ ನಡೀತ್ಯಾ? ಅಯ್ಯ, ಜಿಪ್ಸಿ ಕೊಟ್ಟು ಸರ್ಕಾರದವರೇ ಹಾ. ಇಂಧನ ಉಳಿಸಿ ದೇಶ ಬೆಳೆಸಿ, ಇಂಧನ ಉಳಿಸಿ ದೇಶ ಬೆಳೆಸಿ ಅಂತ ಹೇಳಿದ್ದಾರೆ. ಆದ್ರೆ ನಿನ್ನಂತ ಇಡಿಯಟ್ ಕೇಳಿಸ್ಕೊಂಡಿದ್ಯಲ್ವೋ, ನಾನು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಕ್ಕೋಸ್ಕರ. ಹೊಟ್ಟೆನಾ? Idiot. See, double star.
ಮುಂದಿನ ರಾಜ್ಯೋತ್ಸವಕ್ಕೆ ನನಗೆ ಟ್ರಿಪಲ್ ಸ್ಟಾರ್ ಕೊಡ್ತಾರೆ. ನೀನು ನನ್ನ ಲೆವೆಲ್ಗೆ ಬರಕ್ಕಾಗಲ್ಲ, ಮುಂದಕ್ಕೂ ಬರಕ್ಕಾಗಲ್ಲ. ಅದಕ್ಕೋಸ್ಕರ ಹಿಂದೆ ಹೋಗು. ಗೋ ಬ್ಯಾಕ್. ಹೋಗ್ಬಿಟ್ಟ ಏನ್ ಸರ್ ಕಳೆದ್ ಬಿಟ್ಬಿಟ್ರಿ? ನಾವೇನ್ ಇಟ್ಕೊಂಡಿದ್ದೇನೆ ಬಿಟ್ಬಿಡಕ್ಕೆ, ಅವನೇ ಓಡೋದ. ಸರ್ ನಾನು 2 ಲಕ್ಷ. 2 ಲಕ್ಷ ಬಾಯ್ ಬೆಡ್ಕೋಬೇಡ, ಕಳ್ಳನ್ ಚೇರೆ ಪಟ್ಟಿ ಹೇಳು, ಹಿಡ್ಕೊಡ್ತೀವಿ. ರೆಡ್ ಶರ್ಟ್, ರೆಡ್ ಶರ್ಟು, ವೈಟ್ ಪ್ಯಾಂಟು, ವೈಟ್ ಪ್ಯಾಂಟು, ಕವರ್ಡ್ ಹೆಲ್ಮೆಟ್, ಕವರ್ಡ್ ಹೆಲ್ಮೆಟ್, ಕ್ಲೀಕ್ ಹೋಂಡ. ಅಷ್ಟೇ ತಾನೇ ಕಳ್ಳ ಸಿಗ್ದ ಅಂತ ತಿಳ್ಕೊ. ನೋಡು, ಸ್ಟೇಷನ್ ಅಲ್ಲಿ ಬಂದ್ ಕಾಡು. ಈಗ ದಾರಿ ಬಿಡು. ರೈಟ್ ಗುಂಜಾ, ರೈಟ್.